ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ದಸರಾ ಸೀರೀಸ್ 1. ಇವತ್ತಿನ ದಿನ ನಾವು ಶೈಲಪುತ್ರಿ ಅಮ್ಮನ ಪೂಜೆ ಮಾಡ್ತೀವಿ. ಸಾಮಾನ್ಯವಾಗಿ ಶೈಲ ಅಂದರೆ ಪರ್ವತ, ಪುತ್ರಿ ಅಂದರೆ ಮಗಳು. ಪರ್ವತರಾಜನ ಮಗಳಾದ ಶೈಲಪುತ್ರಿ ದೇವರು. ಶೈಲಪುತ್ರಿ ಅಮ್ಮನವರು ಶಾಂತ ರೀತಿಯಲ್ಲಿ ಬಿಳಿ ಬಟ್ಟೆನ ಧರಿಸಿರ್ತಾರಲ್ವಾ, ಹಾಗೆಯೇ ನಾವು ಬಿಳಿ ಬಟ್ಟೆನ ಧರಿಸ್ಕೊಂಡು ಬನ್ನಿ ಮಂಕಳಂ ದೇವಸ್ಥಾನಕ್ಕೆ ಹೋದ್ಮೇಲೆ ಬನ್ನಿ ಮಂಕಳಂ ಗಿಡಕ್ಕೆ ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದ್ವಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ. ಸೊ ನಾವು ಪೂಜೆ ಮಾಡಿ ಒಳಗಡೆ ಎಂಟ್ರಿ ಆದ ತಕ್ಷಣ ಫುಲ್ಲು ಲೈಟ್ ಮತ್ತು ಫ್ಲವರ್ ಡೆಕೋರೇಷನ್ ಭರ್ಜರಿಯಾಗಿ ಕಾಣ್ತಾ ಇತ್ತು. ನೋಡಿ, ದೇವಿಗೆ ನಿಂಬೆಹಣ್ಣು ತುಪ್ಪು ದೀಪನ ಬೆಳಗ್ತಾ ಇದ್ದಾರೆ. ನೋಡಿ ಅಮ್ಮ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ. ನೋಡೋಕ್ಕೆ 2 ಕಣ್ಣು ಸಾಲದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನೋಡಿದರೆ ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು. ಮುತ್ತೈದರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟು, ಫ್ಲವರ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಡೆಕೋರೇಷನ್ ಬಂದ್ಬಿಟ್ಟು. ನೋಡ್ತಾ ಇದ್ದೀರಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಗರ್ಭಗುಡಿ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಅಮ್ಮನ್ನ ಕಣ್ಣು ತುಂಬ್ಕೊಂಬಿಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವಾ. ಆ ಬಿಳಿ ವಸ್ತ್ರದಲ್ಲಿ ಶೈಲಪುತ್ರಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರಲ್ವ. ನಮ್ಮ ಮಮ್ಮಿ ದೇವ್ರಿಗೆ ಕೈ ಮುಕ್ಕೊಂಡ್ಬಂದು. ಸೊ ಇಷ್ಟೇ ಗಾಯ್ಸ್, ಇವತ್ತಿನ ವಿಡಿಯೋ ಆಗಿತ್ತು. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.